ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಯಾವ ಮೂವಿ ನೋಡಕ್ಕೆ ಹೋಗಿದ್ವಿ ಅಂತ ಗೊತ್ತಾ? ಮೂವಿಗೆ ಹೋಗೋ ಖುಷಿಗೆ ನಾನಂತೂ ಮನೆ ಕೆಲಸ ಎಲ್ಲ ಬೇಗ ಮಾಡ್ಕೊಳ್ತಾ ಇದ್ದೆ. ಅವತ್ತು ಸಂಡೇ ಆಗಿದ್ರಿಂದ ಎಲ್ಲರೂ ಮನೇಲೇ ಇದ್ರು. ನಮ್ಮ ಹಸ್ಬೆಂಡ್ ಮಾತ್ರ ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಕಾಲ್ ಮಾಡಿಬಿಟ್ಟು ಬೇಗ ರೆಡಿ ಆಗು, 2 ಗಂಟೆ ಅಷ್ಟರಲ್ಲಿ ಮೂವಿಗೆ ಹೋಗೋದಾ ಅಂತ ಹೇಳಿದ್ರು. ನನಗಂತೂ ಫುಲ್ ಖುಷಿಯಾಗೋಯ್ತು. ಯಾವ ಮೂವಿ ಅಂತ ನನಗೂ ಗೊತ್ತಿರಲಿಲ್ಲ, ಬಟ್ ಹೋದ್ಮೇಲೆ ಗೊತ್ತಾಗಿದ್ದು ಮಾರ್ಕ್ ಮೂವಿ ಅಂತ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಹೀರೋ ಬಂದು ಕಿಚ್ಚ ಸುದೀಪ್ ಸರ್ ಆ್ಯಂಡ್ ದರ್ಶನ್ ಸರ್ ಕೂಡ. ಅದೇನೋ ಗೊತ್ತಿಲ್ಲ, ಚಿಕ್ಕವಳಿದ್ದಾಗಿಂದನೂ ದರ್ಶನ್ ಸರ್ ಹಾಗೂ ಸುದೀಪ್ ಸರ್ ಅಂದರೆ ತುಂಬಾ ಇಷ್ಟ. ಸೊ ಇವಾಗಲೂ ಕೂಡ ಅದೇ ಅಭ್ಯಾಸ ಆಗೋಗಿದೆ, ಅವರಿಬ್ರು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಸೊ ಇವಾಗ ನಾನು ಕೂಡ ರೆಡಿ ಆಗ್ತಿದ್ದೀನಿ, ಮೂವಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ. ರೆಡಿ ಆಗಿಬಿಟ್ಟು ನನ್ನ ಹಸ್ಬೆಂಡ್ ಆಗಲೇ ರೆಡಿಯಾಗಿ ನಿಂತಿದ್ರು ಕೆಲಸದಿಂದ ಬಂದುಬಿಟ್ಟು. ರೆಡಿ ಆಗಿಬಿಟ್ಟು ಇಬ್ಬರು ಕೂಡ ಒಂದು ರೀಲ್ಸ್ ಮಾಡಿಕೊಂಡು ಮನೆಯಿಂದ ಹೊರಟ್ವಿ. ಹೋಗ್ತಾ ದಾರಿಲಿ ಹಾಗೆ ಬೈಕ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿ ಬಿಗ್ ಬಜಾರ್ ನಡೀತಾ ಇತ್ತು. ಅಲ್ಲಿಗೆ ಹೋಗ್ಬಿಟ್ಟು ಹೋದರೆ ಅದೇನೋ ಗೊತ್ತಿಲ್ಲ, ಹಾಗೆ ನೋಡ್ಕೊಂಬರೋಣ ಅಂತ ಹೋಗ್ತೀವಿ. ಆದರೂ ಕೂಡ ಅಲ್ಲಿ ಏನಾದರೂ ಒಂದು ತೊಗೊಂಡೇ ಇರ್ತೀವಿ. ನಾವಿಷ್ಟು ಐಟಮ್ ತೊಗೊಂಡ್ಬಿಟ್ಟು ಬರ್ತಾ ದಾರಿಲಿ ಎಳ್ನೀರು ಕುಡ್ಕೊಂಡು ಆಲ್ರೆಡಿ ಎಲ್ಲ ಟೈಮ್ ಆಗಿತ್ತು ಅಂತ ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರ. ನಾವು ಹೋದ ತಕ್ಷಣವೇ ಎಲ್ಲರೂ ಮೂವಿಗೆ ಹೊರಟ್ವಿ. ನಿಜವಾಗ್ಲೂ ಮೂವಿ ತುಂಬಾ ಚೆನ್ನಾಗಿತ್ತು. ನಾವು ಥಿಯೇಟರಲ್ಲಿ ಮೂವಿ ನೋಡೋದು ತುಂಬಾ ನೋಡಬೇಕು ಅಂದ್ಕೊಂಡಿರ್ತೀವಿ, ಬಟ್ ಟೈಮ್ ಇರಲ್ಲ. ಬಟ್ ಆ ಟೈಮಲ್ಲೇ ಇನ್ನೊಂದೇನೋ ಆಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ನಾವು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡೋದು. ಆದರೂ ಕೂಡ ಸುದೀಪ್ ಸರ್ ಮೂವಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನನಗೆ ಈ ಮೂವಿಲಿ ಸುದೀಪ್ ಸರ್ ಎಂಟ್ರಿನೇ ತುಂಬ ಇಷ್ಟ ಆಯಿತು. ಇನ್ನು ಮನೆಗೆ ಹೋಗ್ತಾ ಅಲ್ಲಿ ನಮ್ಮ ಮನೆಗೆ ಒಂದು ಚಿಕ್ಕದು ದೇವ್ರ ಮನೆ ಬೇಕಿತ್ತು. ಯಾಕಂದರೆ ನಮ್ಮ ಮನೇಲಿ ಸಪ್ರೇಟಾಗಿ ದೇವ್ರ ರೂಮ್ ಅಂತ ಇಲ್ಲ. ಸೊ ನೋಡೋಣ ಅಮೌಂಟ್ ಎಷ್ಟು ಹೇಳ್ತಾರೆ ಅಂತ ಹೋಗಿ ನೋಡಿದ್ವಿ. ಬಟ್ ಅಲ್ಲಿ ಅಮೌಂಟ್ ತುಂಬ ಜಾಸ್ತಿನೇ ಹೇಳಿದ್ರು. ಇನ್ನು ಬೇರೆ ಕಡೆ ನೋಡೋಕ್ಕಾಗತ್ತೆ ಅಂತ ಸುಮ್ಮನೆ ಮನೆಗೆ ಬಂದ್ವಿ. ಅವತ್ತು ನೈಟ್ ನಾವು ಮನೆಗೆ ಬರೋಷ್ಟರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಹಾಗೆ ಬಿಗ್ ಬಾಸ್ ನೋಡಿಕೊಂಡು ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರ್ ಹಾಗೆ ಮುದ್ದೆನ ಊಟ ಮಾಡಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಲಾಸ್ಟಲ್ಲಿ ಊಟ ಆಗಿ 1 ಅವರ್ ಆದಮೇಲೆ ಬಿಸಿ ನೀರನ್ನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ನೊಂದಿಗೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.